ಸರ್ವರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಮಂಗಳೂರು ಸಮೀಪದ ಸ್ವರಾಜ್ಯ ಸಂಸ್ಥಾನ ಉಳ್ಳಾಳ ನಮ್ಮ ನೆಲ, ಜಲ, ಸ್ವದೇಶಿ ಸ್ವಾಭಿಮಾನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಸಾಮಾನ್ಯ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳೆಂದು ಭಾವಿಸಿ ಪ್ರಜಾ ಪರಿಪಾಲಕಳಾಗಿ ಸೇವೆ ಮಾಡಿದ ಉಳ್ಳಾಳದ ರಾಣಿ ಅಬ್ಬಕ್ಕ ಶತ್ರುಗಳಿಗೆ ಸಿಂಹ ಸ್ವಪ್ನಳಾಗಿ ಪೋರ್ಚುಗೀಸರ ಪಕ್ಕೆಲುಬು ಮುರಿದು ರಣಚಂಡಿಯಾಗಿ ಹೋರಾಡಿ ಇತಿಹಾಸದ ಪುಟಗಳಲ್ಲಿ ಅಮರಳಾಗಿ ರಾರಾಜಿಸಿದ ದೇವಿ, ಮುಂದಿನ ಪೀಳಿಗೆಗೆ ಮಾದರಿಯಾದ ಮಹಾಮಾತೆ ರಾಣಿ ಅಬ್ಬಕ್ಕಳ 500ನೇ ಜಯಂತಿಯ ಶುಭಾಶಯಗಳು. ಈಗ ಮಿಲೇನಿಯಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ರಾಣಿ ಅಬ್ಬಕ್ಕಳ ಜೀವನ ಚರಿತ್ರೆಯ ನೃತ್ಯ ರೂಪಕ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಕಡಲಿನ ಮಡಿಲಲ್ಲಿ ಬೆಳೆದವರು ನಾವೆಲ್ಲ, ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ. ಜಗಕ್ಕೆಲ್ಲ ಒಬ್ಬನೇ ಅಂಬಿಗನಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಕಾಳೆಯ ವೀಳೆಯ ಸಿರಿವಂತೆ ಶ್ರೀದೇವಿ, ಸಹ್ಯಾದ್ರಿ ವನಗಳ ಸುಂದರ ಭೂದೇವಿ, ಮವ ಸಾರುವ ಧರ್ಮಸ್ಥಳ ಉಡುಪಿಯೇ ವೈಕುಂಠ, ಗೋಕರ್ಣ ಕೈಲಾಸ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಯಕ್ಷಗಾನ ಮೇಳದ ನಾಟ್ಯ ತರಂಗ, ಭೀಂ ಭೀಂ ನುಡಿಯುವ ಚಂಡೆ ಮೃದಂಗ. ಶರಾವತಿ ನೇತ್ರಾವತಿ, ಪಾವನ ನದಿಗಳ ಸಾಗರ ಸಂಗಮ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಜನಮನ ಗೆದ್ದ ನಿಸ್ವಾರ್ಥ ದೇವಿಯೇ, ಹರಿಗಳ ಸೊಲ್ಲಡಗಿಸಿದ ಅಬ್ಬಕ್ಕ ರಾಣಿಯೇ, ನಿಮಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಸರ್ವರಿಗೂ ಸನ್ಮಂಗಳವಾಗಲಿ. ಆಸೀನರಾಗಿ. ಧನ್ಯವಾದಗಳು ತಾಯಿ. ಇಂದಿನ ಸಭೆಯ ಕಲಾಪಗಳು. ಮಹಾರಾಣಿ, ಅತ್ಯುತ್ತಮ ಆಡಳಿತ ನೀಡುತ್ತಿರುವ ತಾವುಗಳು ನಮ್ಮ ಉಳ್ಳಾಳ ಸಂಸ್ಥಾನವನ್ನು ಶ್ರೀಮಂತ, ಸುಭೀಕ್ಷ, ಸಂಪದ್ಭರಿತ ರಾಜ್ಯವನ್ನಾಗಿ ಮಾಡಿದ್ದೀರಿ. ತಾಯಿ, ತಮ್ಮ ಪರಾಕ್ರಮವನ್ನು ನೋಡಿ ತಮ್ಮೊಂದಿಗೆ ಸೋದರ ಸ್ನೇಹ ಒಪ್ಪಂದಕ್ಕಾಗಿ ಕೆಳದಿಯ ವೆಂಕಟಪ್ಪ ನಾಯಕರು ಆಗಮಿಸಿದ್ದಾರೆ. ಪದ ಸಂಸ್ಥಾನ ಪ್ರಮುಖ ಮಹಾರಾಜರಾದ ಜಾಮೂರಿನ ಅರಸರು ಆಗಮಿಸಿದ್ದಾರೆ. ನಿಮ್ಮ ದಕ್ಷತೆ, ಪ್ರಾಮಾಣಿಕ ಆಡಳಿತದ ವೈಖರಿ, ವ್ಯಾಪಾರ ನೀತಿ ನಮ್ಮನ್ನು ಅಚ್ಚರಿ ಮತ್ತು ಆನಂದವನ್ನು ಉಂಟು ಮಾಡಿದೆ ಸೋದರಿ ಅಬ್ಬಕ್ಕ. ಸಮುದ್ರ ಮಾರ್ಗವಾಗಿ ದೂರದ ಅರಬ್ ದೇಶಗಳೊಂದಿಗೆ ವ್ಯಾಪಾರವು ಉತ್ತಮ ರೀತಿಯಲ್ಲಿ ನಡೆದಿದೆ. ಅರೇಬಿಯಾದಂತ ಅನೇಕ ವಿದೇಶಗಳೊಂದಿಗೆ ಮಸಾಲೆ, ಸಾಂಬಾರ್ ಪದಾರ್ಥಗಳು ಮತ್ತು ಅನೇಕ ವಸ್ತುಗಳು ರವಾನೆಯಾಗುತ್ತಿವೆ. ಉಳ್ಳಾಳ ಮಾತ್ರವಲ್ಲ, ನಿಮ್ಮ ಆಳ್ವಿಕೆಯ ಕಾಲದಲ್ಲಿ ಪಶ್ಚಿಮ ಕರಾವಳಿಯು ಶಾಂತಿ ಸಮೃದ್ಧಿಯಿಂದ ತುಂಬಿ
ತಮ್ಮ ಆಡಳಿತ ಸುವರ್ಣ ಯುಗವಾಗಿದೆ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಎಂಬ ಗಾದೆಯಂತೆ ನಿಮ್ಮ ತಾಯಿ ಹಿರಿಯ ಹಬ್ಬಕ್ಕಳ ಕೆಚ್ಚೆದೆಯ ಸ್ವಾತಂತ್ರ್ಯ ಮನೋಭಾವ, ನಾಡಾಭಿಮಾನ ಎಲ್ಲರನ್ನು ಗೌರವಿಸುವ ನಿಮ್ಮ ಹೃದಯ ವಾತ್ಸಲ್ಯಕ್ಕೆ ಮೆಚ್ಚುಗೆ ಪಡುವಂತದ್ದು ಕಿರಿಯ ರಾಣಿ ಹಬ್ಬಕ್ಕ. ನಿಮ್ಮೆಲ್ಲರ ಸಹಕಾರ ಮನೋಭಾವವು ನಮಗೆ ಆಶೀರ್ವಾದವಾಗಿದೆ ಅಣ್ಣಂದಿರಾ. ಪೋರ್ಚುಗೀಸರೆಂಬ ಪರಕೀಯರ ದಬ್ಬಾಳಿಕೆಗೆ ರೋಸಿ ಕಂಗಾಲಾದ ಜನರಿಗೆ ಬೆಂಗಾವಲಾಗಿ ನಿಂತ ಧೀರ ಮಹಿಳೆ ಈ ರಾಣಿ ಹಬ್ಬಕ್ಕ. ರಾಣಿ ಹಬ್ಬಕ್ಕಳಿಗೆ ಅನಂತ ಪ್ರಣಾಮಗಳು. ಅವಘಡವಾಯಿತು ತಾಯಿ, ಅವಘಡವಾಯಿತು. ಏನಾಯಿತು ಬಿಡಿಸಿ ಹೇಳಿ. ಗೋವಾದಲ್ಲಿ ಬೀಡು ಬಿಟ್ಟ ಪರಂಗಿ ಮುಖದ ಪೋರ್ಚುಗೀಸರು ನಮ್ಮ ವ್ಯಾಪಾರದ ಹಡಗುಗಳನ್ನು ವಶಪಡಿಸಿಕೊಂಡು ನಮ್ಮ ಉಳ್ಳಾಳದ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ದಾರೆ. ನಮ್ಮ ಮೀನುಗಾರರಿಗೆ, ವ್ಯಾಪಾರಸ್ಥರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಸಾಮಾನ್ಯ ಜನರಿಗೆ ಕಿರುಕುಳ ನೀಡಿ ತೊಂದರೆ ಕೊಡುತ್ತಿದ್ದಾರೆ ತಾಯಿ. ಓಹೋ, ಹಾಗೋ ವಿಷಯ. ಮಂಗಳೂರಿನ ಬಂದರಿನಲ್ಲಿರುವ ಪೋರ್ಚುಗೀಸರ ಹಡಗುಗಳನ್ನು ವಶಪಡಿಸಿಕೊಳ್ಳೋಣ. ಅವರ ವ್ಯಾಪಾರ ಕೇಂದ್ರಗಳು, ಕೋಟೆಗಳ ಮೇಲೆ ದಾಳಿ ಮಾಡೋಣ. ವೆಂಕಟಪ್ಪ ನಾಯಕರೇ, ಜಾಮೋರಿನ ಅರಸರೇ, ನಮಗೆ ಸೈನ್ಯ ಶಸ್ತ್ರಾಸ್ತ್ರದ ಅವಶ್ಯಕತೆ ಇದೆ. ಶತ್ರುಗಳನ್ನು ಸದೆಬಡೆಯಲು ನಮಗೆ ಸಹಾಯ ಮಾಡಿ. ಸ್ವದೇಶ, ಸ್ವಧರ್ಮ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ನಮ್ಮೊಂದಿಗೆ ಕೈ ಜೋಡಿಸುತ್ತೀರಿ ಎಂದು ನನ್ನ ನಂಬಿಕೆ. ಆಗಲಿ ಸಹೋದರಿ, ನಾವು ನಿಮ್ಮೊಂದಿಗಿದ್ದೇವೆ. ರಾಜ್ಯದ ಅರಸನಾದ ನನ್ನ ಪತಿಯಾದ ಲಕ್ಷ್ಮಣ ವೀರರನ್ನು ಭೇಟಿಯಾಗಿ ಅವರ ಬಲಾಢ್ಯ ಸೇನೆಯ ನೆರವು ಬೇಕೆಂದು ವಿನಂತಿಸುವೆ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜರೇ, ನನ್ನ ಮಾತು ಖಡ್ಗಕ್ಕಿಂತಲೂ ಹರಿತವೆಂಬುದು ನಾನು ಬಲ್ಲೆ. ಆದರೇನು ಮಾಡುವುದು? ನಾಡ ಪ್ರೇಮ ನನ್ನ ತಾಯಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಉಳ್ಳಾಲದ ಪ್ರಜಾಕೋಟೆಯಲ್ಲಿ ನನ್ನ ಮಕ್ಕಳಂತೆ ಇರುವ ಜನರ ರಕ್ಷಣೆಯ ಹೊಣೆ ನನ್ನದು. ಇದಕ್ಕೆ ನಿಮ್ಮ ಸೈನ್ಯದ ಬೆಂಬಲ ನನಗೆ ಬೇಕು. ನಿನ್ನ ನಿಲುವೇನೋ ಒಳ್ಳೆಯದೇ, ಆದರೆ ಉದ್ಗಾರಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಪತಿದೇವ. ನಮ್ಮ ನೆಲದ ವ್ಯಾಮೋಹ ಹೆಚ್ಚಿ ಇಲ್ಲಿನ ಒಳತನದ ಹುಚ್ಚು ಹಿಡಿಸಿಕೊಂಡಿದ್ದಾರೆ ಆ ಪರಂಗಿ ಮುಖದ ಪೋರ್ಚುಗೀಸರು. ನಮ್ಮೊಳಗೆ ಒಳಜಗಳ ಸೃಷ್ಟಿಸಿ ರಾಜ್ಯಗಳನ್ನು ಕಬಳಿಸಲು ಹೊಂಚು ಹಾಕುತ್ತಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗದಿದ್ದರೆ ಉಳ್ಳಾಳಕ್ಕೆ ಉಳಿಗಾಲವಿಲ್ಲ. ಉಳ್ಳಾಳ ಮತ್ತು ಬಂಗದೇಶದ ಸಂಬಂಧದಿಂದ ಜನರ ಮನೋಬಲ, ಸೈನಿಕ ಸಂಖ್ಯಾಬಲ ಹೆಚ್ಚುತ್ತದೆ. ನಿನ್ನ ಮಾತು ನಿನಗೆ ಸರಿ ಎನಿಸಬಹುದು, ಆದರೆ ಪೋರ್ಚುಗೀಸರಂತೂ ನನಗೆ ಆತ್ಮೀಯ ಸ್ನೇಹಿತರು, ಪ್ರಬಲರು. ಅವರನ್ನು ಎದುರು ಹಾಕಿಕೊಳ್ಳುವುದು ದುರಾಲೋಚನೆ ಅಲ್ಲವೇ ನನ್ನೊಡತಿ? ಮಹಾರಾಜ, ಇದು ದುರಾಲೋಚನೆ ಅಲ್ಲ, ದೂರಾಲೋಚನೆ. ನಿಮ್ಮ ಆಲೋಚನೆ ಹೆತ್ತ ತಾಯಿಗೆ ದ್ರೋಹ ಬಗೆಯುವಂತಿದೆ. ಎದೆ ಹಾಲುಂಡು ಎದೆ ಇರಿದವರನ್ನು, ಉಂಡ ಮನೆಗೆ ದ್ರೋಹ ಬಗೆದು ಕನ್ನ ಹಾಕಿದವರನ್ನು ಕ್ಷಮಿಸುವುದುಂಟೆ? ಸಮಯ ಬಂದರೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ನಿನ್ನನ್ನು ಬಿಟ್ಟೇನು, ಆದರೆ ಪೋರ್ಚುಗೀಸರ ಸ್ನೇಹ ಬಿಡಲಾರೆ. ಮಹಾರಾಜ, ನನ್ನ ಮಾತು ಕೂಡ ಅಷ್ಟೇ ಅಚಲ. ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡಲಾರೆ. ನನ್ನನ್ನು ನಂಬಿದ ಪ್ರಜೆಗಳಿಗಾಗಿ ನನ್ನ ಸುಖ ಸಂತೋಷ, ನನ್ನ ಸಂಸಾರವನ್ನೇ ಬಲಿ ಕೊಟ್ಟೇನು. ಹೇಡಿಯಂತೆ ಹೆದರಿ ಬದುಕಲಾರೆ. ನಾಡಿನ ಹಿತಕ್ಕಾಗಿ, ಪ್ರಜಾ ಪರಿಪಾಲನೆಗಾಗಿ ಪತಿಯನ್ನೇ ತ್ಯಜಿಸುತ್ತೇನೆ. ಅಬಕ ರಾಣಿಯವರಿಗೆ ಅನಂತ ಪ್ರಣಾಮಗಳು. ಮಹಾರಾಣಿಯವರೇ, ನೀವು ಕಪ್ಪವನ್ನು ತಪ್ಪದೆ ಕೊಟ್ಟು ಪೋರ್ಚುಗೀಸರ ಕೃಪೆಯಿಂದ ಬದುಕಿ ಅವರಿಗೆ ಅಡಿಯಾಳಾಗಿರಿ. ಇದು ಪೋರ್ಚುಗೀಸರ ಆದೇಶ. ಕಪ್ಪವೇ ಕಪ್ಪವೇ ಕಪ್ಪವಲ್ಲ, ಹಿಡಿ ಉಪ್ಪು ಕೂಡ ಕೊಡುವುದಿಲ್ಲ. ಹೋಗಿ ಹೇಳು ನಿಮ್ಮ ವೈಸ್ರಾಯ್ಗೆ. ಹಾಗಾದರೆ ಪೋರ್ಚುಗೀಸರ ಪರಾಕ್ರಮವನ್ನು ಅಬಲೆಯಾದ ಅಬ್ಬಕ್ಕ ರಾಣಿ ಎದುರಿಸಬೇಕಾಗುತ್ತದೆ. ಮುಚ್ಚುಬಾಯಿ ರಣಹೇಡಿ ನಾಯಿ. ಅಭಲೆಯಲ್ಲವೋ ಅಭಯರಾಣಿ ಈ ಹಬ್ಬಕ್ಕ. ದಾಸ್ಯದ ಬದುಕು ಅದೊಂದು ಬದುಕೇ ಅಲ್ಲ, ಅದು ನರಕ. ಹೋರಾಡಿ ಮಡಿಯುವುದು ವೀರರಿಗೆ ಸ್ವರ್ಗ. ರಮ್ಯ ನಿರ್ಭಯತೆಗೆ ಹೆಸರಾದವಳು ಈ ಹಬ್ಬಕ್ಕ. ಗಂಡನೆಯ ಹೆಣ್ಣು ಹುಲಿ ಈ ಹಬ್ಬಕ್ಕ. ರಣಾಂಗಣದಲ್ಲಿ ನಿಮಗೆ ತಕ್ಕ ಉತ್ತರ ಕೊಡುತ್ತೇನೆ. ನಿಮ್ಮನ್ನು ಈ ನೆಲದಿಂದ ಓಡಿಸುತ್ತೇನೆ. ಸ್ವಾತಂತ್ರ್ಯ ಸ್ವಾಭಿಮಾನಕ್ಕೆ ಹೆಸರಾದದ್ದು ಈ ನಮ್ಮ ನಾಡು, ಈ ನನ್ನ ಮಾತೃಭೂಮಿ ಭಾರತ.
ಹಿರಿಮೆ